ಸ್ನೇಹಿತರೆ ಇಂದ ಹೊಡ್ತಾ ಇದ್ದೀವಿ ಇವಾಗ. ಇಲ್ಲಂತೂ ಏನೂ ಸಿಗಲಿಲ್ಲ. ನೆಕ್ಸ್ಟು ನೋಡೋಣ. ಇಲ್ಲಿಂದ 26 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹೋಗ್ತಿರೋ ಜಾಗ ಬಂದು ಹೊಸಹಳ್ಳಿ ಗುಡ್ಡ ಶೂಟಿಂಗ್ ವ್ಯೂ ಪಾಯಿಂಟ್ ಅಂತ. ನೋಡೋಣ, ಅದು ಒಂದೊಳ್ಳೆ ವ್ಯೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಬಟ್ ಇಲ್ಲೇನೆಂದರೆ ರೋಡು ಹೆವಿ ಕಚ್ಚಡ ಆಗ್ಬಿಟ್ಟಿದೆ. ನಾನು ಆ್ಯಕ್ಚುಲಿ ಇಲ್ಲಿ ಬಂದು ಇಲ್ಲಾಂದ್ರೂ ಒಂದು 4 ರಿಂದ 5 ವರ್ಷ ಆಗಿದೆ. ಅವಾಗ ಹೆಂಗಿತ್ತೋ ಇವಾಗಲೂ ಹಂಗೇ ಇದೆ. ಏನು ಡೆವಲಪ್ಮೆಂಟೇ ಇಲ್ಲ ಇಲ್ಲಿ. ಫುಲ್ಲು ಹಾಳಾಗ್ಬಿಟ್ಟಿದೆ ರೋಡು. ಈ ರೋಡು ಆ್ಯಕ್ಚುಲಿ ಶಿರಡಿ ಘಾಟ್ಗೂ ಹೋಗುತ್ತೆ. ಹಿಂಗೆ ಧರ್ಮಸ್ಥಳಕ್ಕೆ ಹೋಗೋದು ಇದೇ ದಾರಿನೇ, ಒಂದೇ ರೂಟು. ನೋಡೋಣ ಯಾವ ಥರ ಇದೆ ಅಂದ್ಬಿಟ್ಟು. ಹೊಸಹಳ್ಳಿ ಗುಡ್ಡ, ಐ ಆಮ್ ಕಮಿಂಗ್. ಎಂಥ ಮಕ್ಕಾರ್ ಕೆಲಸ ಮಾಡಿಕೊಂಡೆ ಅಂದರೆ ನಾನು ಸೀರಿಯಸ್ಸಾಗಿ. ಅಲ್ಲಿ 2 ದಾರಿ ತೋರಿಸ್ತಾ ಇತ್ತು ಆ್ಯಕ್ಚುಲಿ. ಒಂದು 26 ಕಿಲೋಮೀಟ್ರು, ಒಂದು 20 ಕಿಲೋಮೀಟ್ರು. 26 ಕಿಲೋಮೀಟ್ರ್ ಇನ್ನೂ ಒಂದು 6 ಕಿಲೋಮೀಟ್ರ್ ಸೇವ್ ಆಗುತ್ತಲ್ಲ ಅಂತ ಈ ದಾರಿಗೆ ತಗೊಂಡೆ. ನೋಡಿದ್ರೆ ಅಷ್ಟು ರೋಡ್ ಇದು ಸೀರಿಯಸ್ಸಾಗಿ. ಇವನು ನೋಡಿ ಮುಂದೆ ಹೋಯ್ತಿರೋ ಲಾರಿ ಒಂದು ಎಷ್ಟು ಧೂಳು ಎಬ್ರಿಸ್ಕೊಂಡು ಹೋಯ್ತವನೆ. ರೋಡ ಒಂಚೂರು ಚೆನ್ನಾಗಿಲ್ಲ ಅಂದ್ಕೊಳ್ಳಿ, ತುಂಬ ಕೆಟ್ಟದಾಗಿದೆ. ಯಾವುದಾದ್ರೂ ಸೂಪರ್ ಬೈಕು ಯಾವ್ದಾರು ಎತ್ಕೊಂಡು ಬಂದ್ಬಿಟ್ವಿ, ಸೂಪರ್ ಬೈಕು ಇಲ್ಲ ಸೂಪರ್ ಕಾರು ಅಂದರೆ ಎಲ್ಲ ಪಾರ್ಟ್ಸು ಕೈಯಲ್ಲಿ ಹಾಯ್ಕೊಂಡು ಹೋಗ್ಬೇಕು ಅಷ್ಟೇ. ಆ ಥರ ಐತೆ ದಾರಿ ಇದು. ಅಷ್ಟಾಗಿದೆ ಗುರು. ಸ್ಟಾರ್ಟ್ ಆಯಿತು ಗುರು. ಘಾಟ್ ಸೆಕ್ಷನ್ ಥರ ಫುಲ್ಲು ಘಾಟ್ ಸೆಕ್ಷನ್ ಕಾಣಿಸ್ತೈತೆ. ಅಕ್ಕಪಕ್ಕ ಫುಲ್ಲು ನೇಚರೇ. ಎಷ್ಟು ಸಗದಾಗಿ ಕಾಣ್ತೈತೆ ನೋಡ್ರಿ, ಮಸ್ತಾಗಿ ಕಾಣ್ತಿದೆ ಗುರು. ಫುಲ್ಲು ಒಂದೇ ರೋಡು. ಈ ಥರ ದಾರಿಯಲ್ಲಿ ನನ್ನ ಗಾಡಿ ಓಡಿಸೋದು ತುಂಬ ಇಷ್ಟ ನನಗೆ. ನೋಡಿ ಏನಿದೆ. ಈ ಬೆಟ್ಟಗಳ ಮಧ್ಯ ಬಂದರೆ ಏನು ಗೊತ್ತಾ ಪ್ಲಸ್ ಪಾಯಿಂಟು, ಒಂದು ಸ್ವಲ್ಪ ದೂರ ಬಿಸಿಲಿರುತ್ತೆ, ಒಂದು ಸ್ವಲ್ಪ ದೂರ ನೆರಳಿರುತ್ತೆ, ಚಳಿ ಇರುತ್ತೆ. ಮತ್ತು ಬಿಸಿಲು ಇದ್ರೂ ಅಷ್ಟೊಂದು ಎಫೆಕ್ಟ್ ಕೊಡಲ್ಲ ಇಲ್ಲಿ. ಯಾಕೆ ಅಂತಂದರೆ ಬರೀ ಮರಗಳೇ ಇದ್ದಾವಲ್ಲ, ಗಾಳಿ ಸಿಕ್ಕಾಪಟ್ಟೆ ಇರುತ್ತೆ, ಸಕ್ಕತ್ತಾಗಿರುತ್ತೆ ಇಲ್ಲಿ. ಅದ್ಭುತ ಅದ್ಭುತ. ಒಂಚೂರು ಮಳೆ ಬಿದ್ದಿದ್ರೆ ಇನ್ನೂ ಮಸ್ತಾಗಿರೋದು, ಮಳೆಗಳೇ ಬೀಳ್ತಾ ಇದ್ರೆ. ಸದ್ಯಕ್ಕೇನು ಬೇಡ, ಮಳೆಲೇನೇ ಆಸೆ ಇಲ್ಲ ನನಗೂ. ನೋಡಿ ಎಷ್ಟು ಮಸ್ತಾಗಿ ಕಾಣ್ತಿದೆ. ಇಲ್ಲೊಂದು ನದಿ ಬೇರೆ ಹರ್ಕೊಂಡು ಹೋಗ್ತಿದೆ, ರಿವರು. ಹೋಗ್ಬೋದಲ್ಲಿ. ಸದ್ಯಕ್ಕೆ ಬೇಡ, ಫಸ್ಟು ನಮ್ಮ ಸ್ಪಾಟಿಗೆ ಹೋಗೋಣ. ಅದು ಇನ್ನೂ ಅದ್ಭುತವಾಗಿದೆ ಸ್ಪಾಟು, ಅಷ್ಟು ಮಸ್ತಾಗಿದೆ ಅದು. ಸೂಪರ್. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಬಂದ್ಬಿಟ್ವಿ. ಇನ್ನೇನು 1.7 ಕಿಲೋಮೀಟರ್ ಇದೆ. ಈ ಗುಡ್ಡ ಹತ್ತಿದ್ರೆ ಸಿಕ್ಬಿಡುತ್ತೆ ಅನಿಸುತ್ತೆ. ಅಲ್ಲೇ ಬೋರ್ಡ್ ಹಾಕಿದ್ರು, ನೋಡೋಣ ಬನ್ನಿ. ಒಟ್ಟಿನಲ್ಲಿ ನೇಚರ್ ಇಲ್ಲಿ ಸಖತ್ತಾಗಿದೆ. ಸೀರಿಯಸ್ ಆಗಿ ಮಳೆ ಸ್ವಲ್ಪ ಬಿದ್ದುಬಿಟ್ಟಿದ್ರೆ ಇನ್ನೂ ಮಸ್ತಾಗಿ ಕಾಣಿಸೋದಿಲ್ಲಿ. ಫುಲ್ ಗ್ರೀನರಿ. ಸ್ವಲ್ಪ ಒದ್ದೆ ಆಗಿದ್ದಿದ್ರೆ ಆಹಾ ಸೂಪರ್ ಆಗಿರೋದು. ಆದರೂ ಇವಾಗೇನು ಕಮ್ಮಿ ಇಲ್ಲ, ಸೂಪರಾಗೇ ಇದೆ.
ಎಲ್ಲೋ ಒಂದು ಸ್ವಲ್ಪ ಇನ್ನೂ ಏನೋ ಬೇಕು ಅಂತ ಹೇಳ್ತಾರಲ್ಲ ಆ ಥರ ಸ್ವಲ್ಪ ಮನೆ ಲೈಕ್ ಮಾನ್ಸೂನಲ್ಲಿ ಬೀಳ್ತದಲ್ಲ ಹನಿ ಆ ಥರ ಬಿದ್ದಿದ್ರೆ ಸಖತ್ತಾಗಿರೋದು. ಇಲ್ಲಿಂದ ಮತ್ತೆ ಆಫ್ ರೋಡ್. ನಿನ್ನೆ ಎಲ್ಲ ಬಿದ್ದೈತೆ ಅನ್ಸುತ್ತೆ ಗುರು, ಫುಲ್ಲು ಒದ್ದೆ ಇದ್ದೆ ಇಲ್ಲಿ. ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಬಿದ್ದೈತೆ ಮಳೆ ಇಲ್ಲಿ. ಇವತ್ತು ಮಳೆ ಇಲ್ಲ. ಏನು ಇಲ್ಲಿಂದ 1 ಕಿಲೋಮೀಟ್ರ್ ಕರೆಕ್ಟಾಗೆ 1 ಕಿಲೋಮೀಟ್ರ್ ಆಫ್ ರೋಡ್ ಅಂತ ಅನಿಸುತ್ತೆ. ಏನು ಕಾಣಿಸ್ತೈತೆ ಅಂದರೆ ಸೂಪರಾಗಿ ಕಾಣಿಸ್ತೈತೆ, ಬರೀ ಮರಗಳೇ ಬರೀ ಐತಿ ಇಲ್ಲಿ. ಯಾವುದೋ ಕಾರು ಜೀಪು ಏನೋ ಹೋಗೈತಿ ಇಲ್ಲಿ. ನನಗೇನು ಭಯ ಅಂದರೆ ಈ ಕೆಸರಲ್ಲಿ ಎಲ್ಲಿ ಹಾಯ್ಕೊಂಬಿಡ್ತೀನೋ ಅಂತ ಭಯ. ಈ ಕೆಸರಲ್ಲಿ ಎಳ್ಕೊಂಡು ಹೋಗ್ಬಿಡ್ತದೆ. ಇದೇನಾ ರೂಟು, ಬೇರೆ ರೂಟು ಬಂದ್ಬಿಟ್ನಾ ಗೊತ್ತಿಲ್ಲ. ರೂಟೇ ಕರೆಕ್ಟಾಗಿ ತೋರಿಸ್ತಲ್ಲ. ಯಾರು ಇಲ್ವಾ ಇಲ್ಲಿ? ಅಣ್ಣ ಶೂಟಿಂಗ್ ಸ್ಪಾಟ್ ಬರುತ್ತಲ್ಲ, ಇದೇನಾ ಶೂಟಿಂಗ್ ಸ್ಪಾಟು? ಇದೆ ಅಂತ ಹೇಳಿದ್ರು. ಹೆಂಗೆ ಎಳಿತೈತೆ ಗಾಡಿ, ಎತ್ತಿ ಸೈಡಿಗೆ ಬಿಸಾಕ್ತೈತೆ ಹಂಗೆ. ಆ ಕೆಸರಿಗಿಂತ ಈ ಕೊಚ್ಚಲ್ಲಿರೋ ಕಲ್ ಮೇಲೆ ಹೋದ್ರೇ ಒಳ್ಳೆಯದು. ಜಾರಲ್ಲ ಅಟ್ಲೀಸ್ಟ್ ಅದು, ಇದರ ಫುಲ್ ಜಾರ್ ಬಿಡುತ್ತೆ. ಬಂದ್ವಿ ಗುರು, ಇದೇನೆ. ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಗಾಡಿ ಇಲ್ಲೇ ಲಾಸ್ಟು, ಗಾಡಿ ಹೋಗಲ್ಲ ನನಗನ್ನಿಸ್ತಂಗೆ. ಇಲ್ಲಿ ಗಾಡಿ ಹೋಗೋದಿಲ್ಲ, ನಡ್ಕೊಂಡೇ ಹೋಗ್ಬೇಕು. ಗಾಡಿ ಇಲ್ಲೆಲ್ಲರೂ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬಿಡ್ತೀನಿ. ಹೊರಟಿದ್ದೀನಿ ಇವಾಗ. ಇಲ್ಲಿಂದ ಸ್ವಲ್ಪ ದೂರ, ಅದು ಸ್ವಲ್ಪ ಮೇಲೆ ಗುಡ್ಡ ಹತ್ತೋವರೆಗೂ. ಗುಡ್ಡ ಹತ್ತದ ಮೇಲೆ ಸೂಪರಾಗಿರುತ್ತೆ ವ್ಯೂ. ತೋರಿಸ್ತೀನಿ ಬನ್ನಿ. ನೋಡಿ ಗುಡ್ಡ ಹೆಂಗಿದೆ ಇದು. ಹಿಂಗೆ ಹತ್ಕೊಂಡು ಹೋಗ್ಬೇಕು ಮೇಲೆ. ಒಂದು ಗುಡ್ಡ ಹತ್ತದ ಮೇಲೆ ಇನ್ನೊಂದು ಗುಡ್ಡ ಐತೆ. ಆ ಗುಡ್ಡ ಹತ್ಕೊಂಡು ಹೋಗ್ಬೇಕು ಮೇಲೆ. ಅದ್ರ ಮೇಲ್ಗಡೆ ನಿಂತ್ಕೊಂಡ್ರೆ ಅಲ್ಲಿ ಕಾಣಿಸ್ತೈತಲ್ಲ, ಅದ್ರ ಮೇಲ್ಗಡೆ ನಿಂತ್ಕೊಂಡ್ರೆ ಇನ್ನೂ ಮಸ್ತ್ ಕಾಣಿಸುತ್ತೆ ವ್ಯೂ. ಸೀರಿಯಸ್ ಆಗಿ ತುಂಬ ಬಿಸಿಲೈತೆ. ಇಲ್ಲೇನು ನೆರಳು, ಒಂದು ಮರ ಇಲ್ಲ ಮೇಲೆ, ಏನಿಲ್ಲ. ಫುಲ್ ಓಪನ್ ಪ್ಲೇಸು, ಒಂದು ಚೂರು ನೆರಳಿಲ್ಲ ಇಲ್ಲಿ. ಅದಕ್ಕೆ ಈ ಬಿಸಿಲಲ್ಲಿ ಈ ಜರ್ಕಿನು ಬೇರೆ ಹಾಕೊಂಡ್ಬಿಡೀನಿ. ಸಿಕ್ಕಾಪಟ್ಟೆ ದಪ್ಪ ಇದು, ಒಂಥರ ಫುಲ್ಲು ಜ್ಯೂಸ್ ಇಳಿತೈತೆ ಒಳಗಡೆ, ಅಷ್ಟು ಬಿಸಿಲೈತೆ ಇಲ್ಲಿ. ನಾನು ಸ್ವಲ್ಪ ಸಾಯಂಕಾಲ ಟೈಮಲ್ಲಿ ಬರಬೇಕಿತ್ತು ಇಲ್ಲಿ. ಸ್ವಲ್ಪ ಬೇಗ ಬಂದುಬಿಟ್ಟೆ ನಾನು. ಇವಾಗ ಟೈಮ್ ಎಷ್ಟಾಯಿತು? ಇನ್ನೂ 3:15. ಇವಾಗ ಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅನಿಸುತ್ತೆ. ಒಂದು ಸ್ವಲ್ಪ ಲೇಟಾಗಿ ಬಂದಿದ್ದರೆ ಕರೆಕ್ಟಾಗಿರೋದು. ಇವಾಗಲಿ ಬಂದಾಯಿತು, ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿರಿ ವ್ಯೂ ಹೆಂಗೆ ಕಾಣಿಸ್ತೈತೆ ಬ್ಯಾಕ್ಗ್ರೌಂಡಲ್ಲಿ. ದೂರದಲ್ಲಿ ಎಲ್ಲೋ ಒಂದೊಂದು ರೋಡ್ಗಳು ಕಾಣಿಸ್ತೈತೆ. ಅದು ಬಿಟ್ಟರೆ ಅಲ್ಲಿ ಯಾವುದೋ ಒಂದು ಊರೈತೆ ಅಷ್ಟೇ. ಬಿಟ್ಟರೆ ಬರೀ ಗುಡ್ಡಗಳೇ ನೋಡುವ.
ನೋಡಿದ್ರಲ್ಲ ಯಾವ ಥರ ಇತ್ತು ವ್ಯೂ ಅಂತ. ಅಲ್ಟಿಮೇಟ್ ಆಗಿದೆ ಗುರು, ಸೀರಿಯಸ್ ಆಗಿ. ನಾನು ಸ್ವಲ್ಪ ಮಾರ್ಬಿಟ್ಟು ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಬಂದುಬಿಟ್ಟೆ. ಈವ್ನಿಂಗ್ ಟೈಮಲ್ಲಿ ಬಂದಿದ್ದಿದ್ರೆ ಸೀರಿಯಸ್ ಆಗಿ ಹೇಳ್ತೀನಿ ನೆಕ್ಸ್ಟ್ ಲೆವೆಲ್ ಇರ್ತದೆ ಇದು. ಏನು ಡ್ರೋನ್ಗಿನ್ ಶಾಟ್ ಎಲ್ಲ ನೋಡಿದ್ರಿ ಅನ್ಕೊತೀನಿ, ತುಂಬ ಚೆನ್ನಾಗಿ ಬಂದಿದೆ ಡ್ರೋನ್ ಶಾಟ್ಸ್ ಎಲ್ಲ. ನನಗೂ ಇಷ್ಟ ಆಯಿತು. ಇವಾಗ ಪ್ಯಾಕಪ್ ಆಯಿತು, ಇಲ್ಲಿಂದ ಹೊರಟಿದ್ದೀನಿ. ಇವಾಗ ಸೀದಾ ನೆಕ್ಸ್ಟು ಎಲ್ಲಿಗೂ ಇಲ್ಲ, ಸೀದಾ ರೂಮಿಗೆ ಹೋಗ್ತಾಯಿದ್ದೀನಿ ಇವಾಗ. ಇವತ್ತಿಗೆ ಸಾಕು ಡೇ ಒನ್ನು ನನಗೆ ಅನ್ನಿಸ್ದಂಗೆ ಆಲ್ಮೋಸ್ಟ್ ಈಗ ಗಾಡಿ ಹತ್ರ ಹೋಗಿ ನೋಡ್ತೀನಿ. ಆಗಲೇ ನೋಡಿದಾಗ 400 ಕಿಲೋಮೀಟರ್ ಕವರ್ ಆಗಿತ್ತು. ಇವಾಗ ರೂಮ್ಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟು 450 ಕಿಲೋಮೀಟರ್ಸ್ ಒನ್ ಡೇಗೆ ಫುಲ್ ಕವರ್ ಮಾಡಿದ್ದೀನಿ. ಫುಲ್ಲು ಟ್ರಾವೆಲ್ಲೇ ಇವತ್ತು. ಅಂದರೆ ಗ್ಯಾಪ್ ಕೊಟ್ಟಿನೇ ಓಡಿಸಿದ್ದೀನಿ, ಆದರೂ 450 ಕಿಲೋಮೀಟ್ರ್ ಓಡಿಸಿದ್ದೀನಿ ಇವತ್ತಿಗೆ. ಬೆಸ್ಟ್ ಅಲ್ವಾ? ಟಯರ್ಡ್ ಆಗ್ಬಿಟ್ಟೈತೆ ಇವಾಗ. ಅಷ್ಟೇ, ಸೀದಾ ಇವಾಗ ರೂಮ್ಗೆ ಹೋಗಿ ನಾಳೆ ಏನು ಪ್ಲ್ಯಾನು ಅಂತ ನೋಡಬೇಕು. ಒಂದು ಯಾವುದೋ ಇದೆ ಒಂದು ಊರು, ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಒಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ, ಆ ಲೀಸ್ಟ್ ಪ್ರಕಾರ ಹೋಗ್ತಾ ಇದ್ದೀನಿ ಎಲ್ಲ ಕಡೆ. నేను ಹೊರಟೆ ಇವಾಗ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕು ಶೇರ್ ಕಮೆಂಟ್ ಮಾಡಿಬಿಡ್ರಿ. ಮತ್ತು ಹೊಸಬ್ರು ಯಾರು ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಸಿ ಯು ಝೂನ್. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.